ಇದಕ್ಕೆ ಮುಂಚೆ ಯೂತ್ ಕಾಂಗ್ರೆಸ್ ನಲ್ಲಿ ಯಾವಾಗ ಬ್ಯಾಲೆಟ್ ಪೇಪರ್ ಇಂದ ನಡೀತಾ ಇತ್ತು ಯೂತ್ ಕಾಂಗ್ರೆಸ್, ಆ ಕಾಲದಿಂದ ಯೂತ್ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಪಾರ್ಟಿ ಸಂಘಟನೆ ಮಾಡಿದ್ದಾರೆ. ಅದ್ರ ಪ್ರಕಾರ ಅವ್ರಿಗೆ ಪರಿಗಣಿಸಿ ಅವ್ರಿಗೆ ಜನ ಹುದ್ದೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸೈಯದ್ ಜಾವೀದ್ ಅವರು ಈ ಸಂದರ್ಭದಲ್ಲಿ ಅವರು ಮಾರ್ಗದರ್ಶನ ಎಲ್ಲ ಯಾವ ರೀತಿ ಅವ್ರು ನಡ್ಕೊಂಡು ಬಂದರು, ಯಾವ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ, ಯಾವ ರೀತಿ ಸಂಘಟನೆ ಮಾಡಿದ್ದಾರೆ, ಇಷ್ಟು ಮೇಲಕ್ಕೆ ಬೆಳಿಬೇಕಂದ್ರೆ ಅದರ ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ನಮ್ಗೆ ದರ್ಶನ ಮಾಡ್ಬೇಕು. ಗೋಲುಗೆರೆ ಈ ದಿನ ರಾಷ್ಟ್ರೀಯ ಭಾರತೀಯ ಯುವ ಕಾಂಗ್ರೆಸ್ ವತಿಯಿಂದ 2 ತಿಂಗಳು ಮುಂಚೆ ಚುನಾವಣೆ ನಡೀತು. ಆಂತರಿಕ ಚುನಾವಣೆ ಇದು. ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ಮನೆ ತಾನೇ ರಿಸಲ್ಟ್ ಬಂತು. ಆ ರಿಸಲ್ಟಲ್ಲಿ ಉಪಾಧ್ಯಕ್ಷರಾಗಿ ಹರೀಶ್ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿ ಕಾಮ್ರಾನ್ ಪಾಷಾ ಅವರು, ಇನ್ನೊಂದು ಪ್ರಧಾನ ಕಾರ್ಯದರ್ಶಿಯಾಗಿ ಸಕ್ಲೇನವರು, ಮತ್ತು ಇನ್ನು ಬೇರೆ ಬೇರೆ ಯುವಕರು ಎಲ್ಲರೂ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಕಯ್ಯೂಮ್ ಸಾಹೇಬರು, ಡಾಕ್ಟರ್ ಮುಸ್ತಫಾ ಸಾಹೇಬರು, ಅರ್ಬಾಜ್ ಅವರು, ಅಲ್ತು ಅವರು, ಮತ್ತು ಜುನ್ನು ಅಣ್ಣ ಅವರು, ನಯಾದ್ ಅಣ್ಣ ಅವರೆಲ್ಲ ಸೇರಿ ಅವ್ರಿಗೆ ಅಭಿನಂದನೆ ಮಾಡಿದ್ದೀವಿ ನಾವು. ಯುವ ಕಾಂಗ್ರೆಸ್ ಅನ್ನೋದು ಒಂದು ಕಾಂಗ್ರೆಸ್ಗೆ ಬಲವಾದ ಪಿಲ್ಲರ್. ಈ ಪಿಲ್ಲರ್ ಇದ್ರೇ ಕಾಂಗ್ರೆಸ್ ಪಕ್ಷ ಬೆಳೆಯೋಕ್ಕೆ ಸಾಧ್ಯ, ಮತ್ತು ಕಾಂಗ್ರೆಸ್ ಇರೋಕ್ಕೆ ಸಾಧ್ಯ. ಯೂತ್ ಕಾಂಗ್ರೆಸ್ ಇಲ್ಲ ಅಂದರೆ ಬೇರೆ ಯಾರು ಏನೂ ಇಲ್ಲ. ರಾಹುಲ್ ಗಾಂಧಿ ಕೂಡ ಯೂತ್ ಕಾಂಗ್ರೆಸ್ ಇಂದನೇ ಬಂದಿರೋದು. ನಜೀರ್ ಅಹಮದ್ ಸಾಹೇಬರು 78, 75ರಲ್ಲೂ ಕೂಡ ಯೂತ್ ಕಾಂಗ್ರೆಸ್ ಅಲ್ಲಿದ್ರು. ಕಯ್ಯೂಮ್ ಅಣ್ಣ ಅವರು ಯೂತ್ ಕಾಂಗ್ರೆಸ್ ಅಲ್ಲಿದ್ರು. ನೀವು ಯಾವುದೇ ಕಾರಣಕ್ಕೆ ಬೇಜಾರು ಮಾಡ್ಕೊಬೋದು. ಯಾಕಂದ್ರೆ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ರಿಜ್ವಾನ್ ಅರ್ಷದ್ ಅವ್ರು ಗೆದ್ದು MLA ಆಗಿದ್ದಾರೆ. ಸೋತವರು ಉಪಾಧ್ಯಕ್ಷರಾದವರು ಇವಾಗ ಮಿನಿಸ್ಟರ್ ಆಗಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು. ಇದೆಲ್ಲ ಆಗ್ತಾ ಇರ್ತದೆ. ಯಾಕಂದ್ರೆ BV ಶ್ರೀನಿವಾಸ್ ಕೂಡ ಇದೇ ತರ ಕಾಮ್ರಾನ್ ಇದ್ರಲ್ಲ, ಆ ತರ ಜನರಲ್ ಸೆಕ್ರೆಟರಿ ಆಗಿದ್ರು. ಇವಾಗ BV ಶ್ರೀನಿವಾಸ್ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ಅದಕ್ಕೆ ಇದೆಲ್ಲ ಎಲ್ರಿಗೂ ಒಂದು ಅನುಭವ. ನೀವು ಮಾತ್ರ ಅಧ್ಯಕ್ಷ ಎಷ್ಟಿದಾರೋ ಅಷ್ಟೇ ನಿಮ್ಗೂ ಪವರ್ಸ್ ಇದೆ. ನೀವು ಸಂಘಟನೆ ಮಾಡ್ಬೇಕು, ನೀವು ಬೆಳಿಬೇಕು, ನೀವೇ ಮಾಡ್ಬೇಕು. ಅವ್ರು ಬೆಳಿತಾರೋ ಇಲ್ವಾ, ನೀವಾದ್ರೂ ಬೆಳೀರಿ, 100% ಒಳ್ಳೇದಾಗುತ್ತೆ. ನೀವೆಲ್ಲ ಸಂಘಟನೆ ಮಾಡ್ಬೇಕು, ಕಾಂಗ್ರೆಸ್ ಪಕ್ಷವನ್ನ ಮುಂದಕ್ಕೆ ತಗೊಂಡ್ಬರ್ಬೇಕು, ಸರ್ಕಾರನೂ ಬರ್ಬೇಕು. ಅದಕ್ಕೋಸ್ಕರ ಕೇಂದ್ರದ ಏನೇನು ಇದಿದೆ ಅದನ್ನೆಲ್ಲ ತಂದು ನೀವು ಮಾಡ್ಬೇಕು ಅಂತ ನಮ್ಮಲ್ಲಿ ಒಂದು ಮಾಡ್ತಾ ಇವ್ರು ವಿಶ್ ಮಾಡ್ತಾ ಇದ್ವಿ ನಮ್ಮ ಕಡೆ.